ರಾಜ್ಯ ರಾಜಕೀಯದಲ್ಲಿ ರಂಗೇರಿದೆ ಚುನಾವಣಾ ಕಾವು. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಮೇಲ್ಮನೆಗಾಗಿ ಫೈಟ್ ಜೋರಾಗಿದೆ. ಉಮೇದುವಾರಿಕೆ ಕೂಡ ಸಲ್ಲಿಕೆ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಮೇಲ್ಮನೆಗಾಗಿ ಫೈಟ್. ಕಾಂಗ್ರೆಸ್ನ 7 ಜನರಿಗೆ ಮೇಲ್ಮನೆಯ ಟಿಕೆಟ್ ಘೋಷಣೆಯಾಗಿದೆ. ಈಗಾಗಲೇ 11 ಸ್ಥಾನಗಳ ಪೈಕಿ ಬಿಜೆಪಿ 3, ಜೆಡಿಎಸ್ಗೆ 1 ಸ್ಥಾನ ಡಿವೈಡ್ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಚುನಾವಣಾ ಕಾವು ರಂಗೇರಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಚುನಾವಣಾ ಫೈಟ್ ಮೇಲ್ಮನೆಗೆ ಜೋರಾಗ್ತಿದ್ದು, ಸ್ಥಾನ ಹಂಚಿಕೆ ಕೂಡ ಆಗಿದೆ. ಇತ್ತ ಬಿಜೆಪಿ ಕಾಂಗ್ರೆಸ್ ಉಮೇದುವಾರಿಕೆ ಸಲ್ಲಿಕೆಯ ಭರಾಟೆ ಕೂಡ ರಾಜ್ಯದಲ್ಲಿ ಜೋರಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಮೇಲ್ಮನೆಗಾಗಿ ನಡೀತಾ ಇರೋ ಫೈಟ್ ಇದು. 7 ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದೆ. 3 ಬಿಜೆಪಿ, 1 ಜೆಡಿಎಸ್. ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಸಲ್ಲಿಕೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ವಿತರಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬಿ ಫಾರ್ಮ್ ವಿತರಿಸಿದ ಬೆನ್ನಲ್ಲೇ ಉಮೇದುವಾರಿಕೆ ಸಲ್ಲಿಕೆಯಾಗ್ತಾ ಇದೆ. ವಿಧಾನಸೌಧದ ಕಾರ್ಯದರ್ಶಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪರಿಷತ್ ಫೈಟ್ ಜೋರಾಗಿದೆ. ಉಮೇದುವಾರಿಕೆ ಕೂಡ ಸಲ್ಲಿಕೆ ಮಾಡ್ತಾ ಇರೋದು. ಪಟ್ಟಿಯನ್ನ ರಿಲೀಸ್ ಮಾಡಿದೆ. ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಇದೀಗ ಬಿ ಫಾರ್ಮ್ ಅನ್ನ ಪಡೆದುಕೊಂಡಿದ್ದಾರೆ. ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಹೆಸರನ್ನ ಅಂತಿಮಗೊಳಿಸಿದ್ದು, ಹಿಂದುಳಿದ ವರ್ಗ, ಲಿಂಗಾಯತ, ಒಕ್ಕಲಿಗ ಈ ರೀತಿ ತಲಾ ಒಂದರಂತೆ ಟಿಕೆಟ್ ಹಂಚಿಕೆ ಮಾಡಬೇಕು ಅನ್ನುವಂಥ ಚರ್ಚೆ ನಡೆದಿತ್ತು. ಈಗಾಗಲೇ ಸೀಟ್ ಕೂಡ ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನೋದು ಡಿಸೈಡ್ ಕೂಡ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಬಿ ಫಾರ್ಮ್ ಅನ್ನ ಇವತ್ತು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾಮಿನೇಷನ್ ಫೈಲ್ ಮಾಡೋಕೆ ಮುಂದಾಗ್ತಾರೆ. ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ಕಾರ್ಯದರ್ಶಿಗಳಿಗೆ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ.